ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ 56ನೇ ಸಿನಿಮಾ ಕಾಟೇರ ಬಿಡುಗಡೆಯಾಗಿ ಮೊದಲ ದಿನವೇ ಕರ್ನಾಟಕ ಬಾಕ್ಸ್ ಆಫೀಸ್ನಲ್ಲಿ 19,79,00,000 ಬಾಚಿಕೊಳ್ಳುವ ಮೂಲಕ ರೆಕಾರ್ಡ್ ಮಾಡಿತ್ತು. ಬಾಕ್ಸ್ ಆಫೀಸ್ ಸುಲ್ತಾನನ ಡಿ ಬಾಸ್ ಅವರ ಕಾಟೇರ ಸಿನಿಮಾದ 2ನೇ ದಿನದ ಕಲೆಕ್ಷನ್ ಹೊರಬಿದ್ದಿದೆ. ಹಾಗಾದರೆ ನಿಜವಾಗಿಯೂ ಕಾಟೇರ ಸಿನಿಮಾ 2ನೇ ದಿನ ಗಳಿಸಿದ್ದು ಎಷ್ಟು ಕೋಟಿ? ಇದನ್ನೆಲ್ಲ ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಮೊದಲು ನೀವು ಪಕ್ಕ ಡಿ ಬಾಸ್ ಹಾಗೂ ಸ್ಯಾಂಡಲ್ವುಡ್ನ ಅಪ್ಪಟ ಅಭಿಮಾನಿಯಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, ರೈತರ ಪರವಾಗಿ ರೈತರಿಗೋಸ್ಕರ ಇರುವಂತಹ ಕಾಟೇರ ಸಿನಿಮಾ ಕರ್ನಾಟಕದ ಪ್ರೇಕ್ಷಕರಿಗೆ ಹಾಗೂ ಡಿ ಬಾಸ್ ಅಭಿಮಾನಿಗಳಿಗೆ ಬಹಳ ಇಷ್ಟವಾದ ಸಿನಿಮಾ. ದರ್ಶನ್ ಅವರ 55 ಚಿತ್ರಗಳು ಒಂದು ಕಡೆಯಾದರೆ ದರ್ಶನ್ ಅವರ 56ನೇ ಚಿತ್ರ ಮಾತ್ರ ಇನ್ನೊಂದು ಕಡೆ. ಡಿ ಬಾಸ್ ಅವರ ಕೇವಲ ಮಾರ್ಸ್ ಕಮರ್ಷಿಯಲ್ ಸಿನಿಮಾ ಮಾಡುತ್ತಿದ್ದರು. ಆದರೆ ಇದು ಕಮರ್ಷಿಯಲ್ ಸಿನಿಮಾ ಆದರೂ ಕೂಡ ಕಂಟೆಂಟ್ ಇರುವಂತಹ ಸಿನಿಮಾ. ಸುಮ್ಮನೆ ಫೈಟ್ ಕೂಡ ಬರಲ್ಲ. ಒಂದು ಕಾರಣಕ್ಕೆ ಫೈಟ್ ಬಂದರೆ ಅದು ಬಂದು ಹೋದ್ಮೇಲೆ ಇಂಪ್ಯಾಕ್ಟ್ ಕೂಡ ಕ್ರಿಯೇಟ್ ಆಗಿರುತ್ತದೆ. ಅಂತಹ ಸಿನಿಮಾ ಕಾಟೇರ. ಕಾಟೇರ ಸಿನಿಮಾ ಮೊದಲ ದಿನದಲ್ಲಿ 19,79,00,000 ಗಳಿಕೆ ಕಂಡಿತ್ತು. ಈಗ 2ನೇ ದಿನ 17,35,00,000 ಗಳಿಕೆ ಮಾಡಿಕೊಂಡಿದೆ. ಕಾಟೇರ ಸಿನಿಮಾ 2 ದಿನ ಸೇರಿ 37,14,00,000 ಕಲೆಕ್ಷನ್ ಮಾಡಿಕೊಂಡಿದೆ. ಹೊಸ ವರ್ಷ ಅನ್ನುವಷ್ಟರಲ್ಲಿ ಕಾಟೇರ ಸಿನಿಮಾ 50 ಕೋಟಿ ದಾಟಲಿದೆ. ಇದು ದಾಟುವುದು ಸಂದೇಹವೇ ಇಲ್ಲ. ಹೊಸ ವರ್ಷದಲ್ಲಿ ಕಾಟೇರ ಸಿನಿಮಾ ಮೊದಲ ವಾರಾಂತ್ಯದಲ್ಲೇ 100 ಕೋಟಿ ಕ್ಲಬ್ಗೆ ಸೇರಬಹುದು. 2023ರ ಬ್ಲಾಕ್ ಬಸ್ಟರ್ ಹಿಟ್ ಚಿತ್ರಕ್ಕೆ ಕಾಟೇರ ಸೇರ್ಪಡೆಯಾಗಿದೆ. ಕಾಟೇರ ಸಿನಿಮಾದ ಡಿಜಿಟಲ್ ಹಾಗೂ ಸ್ಯಾಟಲೈಟ್ ರೈಟ್ಸ್ ಅನ್ನ ದುಬಾರಿ ಮೊತ್ತಕ್ಕೆ ಜಿ ಸಂಸ್ಥೆಯವರು ಪಡೆದುಕೊಂಡಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಸದ್ಯದಲ್ಲೇ ನಮ್ಮ ಚಾನಲ್ನಲ್ಲಿ ಬರಲಿದೆ. ಕಾಟೇರ ಸಿನಿಮಾದ ಮೊದಲ ದಿನದ ಹಾಗೂ 2ನೇ ದಿನದ ಕಲೆಕ್ಷನ್ ಬಗ್ಗೆ ನಿಮಗೆ ಏನನ್ನಿಸ್ತು ಅಂತ ನಮಗೆ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇದೇ ರೀತಿ ಕಾಟೇರ ಸಿನಿಮಾದ ಕಲೆಕ್ಷನ್ ಹಾಗೂ ಇನ್ನಿತರ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ತಪ್ಪದೇ ಕ್ಲಿಕ್ ಮಾಡಿ.